ನಮಸ್ತೆ ಎಲ್ರಿಗೂ. ಇದು ಗುರುವಾರದ ಮಿನಿ ವ್ಲಾಗ್ ಆಗಿರುತ್ತೆ. ಸೊ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನೋಡಿ, ನಮ್ಮ ಪಾಟ್ನಲ್ಲಿ ಒಂದು 2-3 ಹೂವು ಬಿಟ್ಟಿತ್ತು. ಸೊ ಪೂಜೆ ಕಿತ್ಕೊಳ್ಳೋಣ ಅಂತೇಳಿ ಕಿತ್ಕೊಂಡೆ. ನೆಕ್ಸ್ಟ್ ನಾನಿಲ್ಲಿ ಟಿಫನ್ಗೆ ಇವತ್ತು ಬಿಸಿಬೇಳೆ ಬಾತ್ ಮಾಡೋಣ ಅಂತೇಳಿ ಬಿಸಿಬೇಳೆ ಬಾತನ್ನ ರೆಡಿ ಮಾಡ್ಕೊಂಡಿದ್ದೆ. ಸೊ ಬೆಳಿಗ್ಗೆ ಟಿಫನ್ಗೆ ಮತ್ತು ಲಂಚ್ ಬಾಕ್ಸ್ಗೆಲ್ಲ ಆಗುತ್ತೆ ಅಂತೇಳಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲೇ ನಾನು ಬಿಸಿಬೇಳೆ ಬಾತನ್ನ ರೆಡಿ ಮಾಡಿಕೊಂಡೆ. ಬಿಸಿಬೇಳೆ ಬಾತ್ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ. ನನಗೆ ಮತ್ತು ನನ್ನ ಮಗಳಿಗೆ ತುಂಬಾ ಇಷ್ಟ ಬಿಸಿಬೇಳೆ ಬಾತ್ ಅಂದರೆ. ನನ್ನ ಮಗಳು ಕೂಡ ಇಷ್ಟಪಟ್ಟು ತಿಂತಾಳೆ. ಸೊ ನೆಕ್ಸ್ಟ್ ನಾನಿಲ್ಲಿ ಗುರುವಾರ ಆಗಿರೋದ್ರಿಂದ ಪೂಜೆ ಮಾಡೋಣ ಅಂತೇಳ್ಬಿಟ್ಟು ಅವ್ರನ್ನೆಲ್ಲ ಆಫೀಸ್ಗೆ ಮತ್ತು ಸ್ಕೂಲಿಗೆ ಕಳಿಸಿ ನಾನಿಲ್ಲಿ ಪೂಜೆನೂ ಕೂಡ ಮಾಡಿದೆ. ನಾನು ಪೂಜೆ ಎಲ್ಲ ಮಾಡಾದಮೇಲೆ ಟಿಫನ್ ಎಲ್ಲ ತಿಂದ್ಕೊಂಡು ಆಫೀಸ್ಗೆ ಹೋಗೋಣ ಅಂಥೇಳಿ ಆಫೀಸ್ಗೆ ಹೋದೆ. ನೋಡಿದ್ರೆ ಮೈಸೂರು ರೋಡ್ ತುಂಬ ಅಂದರೆ ತುಂಬಾ ಜಾಮ್ ಇತ್ತು. ಯಾಕಂದರೆ 3 ಡೇಸ್ ಕಂಟಿನ್ಯೂಸ್ಲಿ ರಜಾ ಇದೆಯಲ್ಲ, ಅದಕ್ಕಾಗಿ ತುಂಬ ಜಾಮ್ ಇತ್ತು. ನೋಡಿ, ಟೌನಲ್ಲಿವರೆಗೂ ರೀಚ್ ಆಗೋಕ್ಕೆ ಆಗಲಿಲ್ಲ. ನಾನು ಮಧ್ಯದಲ್ಲೇ ಹೇಳ್ಕೊಂಡು ನಡ್ಕೊಂಡು ಹೊರಟೋದೆ. ಆಮೇಲೆ ಆಫೀಸಲ್ಲಿ ವರ್ಕೆಲ್ಲ ಮುಗಿಸ್ಕೊಂಡು ಈವ್ನಿಂಗು ಮಾರ್ಕೆಟ್ಗೆ ಹೋಗೋಣ ಅಂತೇಳ್ಬಿಟ್ಟು ಮಾರ್ಕೆಟ್ಗೆ ಹೋದರೆ ಅಲ್ಲೂ ಕೂಡ ತುಂಬ ಜನ. ಮತ್ತು ಹೂವಿನ ಬೆಲೆ ಅಂತೂ ತುಂಬಾ ಜಾಸ್ತಿ ಇತ್ತು ಅಂತಲೇ ಹೇಳ್ಬೋದು. ಹೂ ಕೂಡ ಅಷ್ಟೊಂದು ಇರಲಿಲ್ಲ, ಮಳೆ ಬಂದಿರೋದ್ರಿಂದ. ಮಲ್ಲಿಗೆ ಹೂ ರೇಟ್ ಅಂತೂ ನೋಡಿ ಎಷ್ಟು ಹೇಳ್ತಾರೆ ಇವರು. ಆಮೇಲೆ ನಮ್ಮ ಆಂಟಿ ಶುಕ್ರವಾರ ಲಕ್ಷ್ಮಿ ಕೂರಿಸ್ಬೇಕು, ಹೂ ತೊಗೊಬಾ ಅಂದರು. ನೋಡಿದ್ರೆ ಇಲ್ಲಿ ಹೂಗಳೇ ಸರಿಗೆ ಸಿಗಲಿಲ್ಲ. ಸ್ವಲ್ಪ ಹೂಗಳು ಸಿಕ್ತು, ಅದರಲ್ಲೂ ಮಲ್ಲಿಗೆ ಹೂವು ಅಂತೂ ತುಂಬಾ ರೇಟ್ ಇತ್ತು. ಇದನ್ನೊಂದು ತೊಗೊಂಡು ನಾನು ಮನೆಗೆ ಬಂದೆ. ಮನೆಗೆ ಬಂದಿದ್ದ ತಕ್ಷಣ ನಮ್ಮಮ್ಮ ಬಿಸಿ ಬಿಸಿ ಈ ಥರ ಕರೆದು ಕೊಟ್ಟಿದ್ರು ಬೋಟಿನೆಲ್ಲ. ಸೊ ತಿಂದ್ಬಿಟ್ಟು ಆರಾಮಾಗಿ ಆ ದಿನನ ಕಳೆದೆ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.